ಬೇಡರಿತ ಶ್ರದ್ಧೆ ಭಕ್ತಿಯಿಂದ ಆರಾಧಿಸುವವರ ಕೈ ಅವರಿಗೂ ಬಿಡುವುದಿಲ್ಲ. ಸರಸ್ವತಿ ಬಲಿದರೆ ಜೀವನವೇ ಸರಳ, ಅವರ ಒಳೆಯುವುದು ಅತಿ ವಿರಳ. ಎಲ್ಲರಿಗೂ ಶುಭ ಮುಂಜಾನೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಯನ್ನು ಧಾರ್ಮಿಕ ನಂಬಿಕೆ ಶ್ರದ್ಧೆಗಳಿಂದ ಆಚರಿಸಲಾಗುತ್ತದೆ. ಇದು ಹಿಂದಿನ ಕಾಲದಿಂದಲೂ ನಡೆಯುತ್ತಿದ್ದು ಇಂದಿನ ಆಧುನಿಕ ಕೂಡ ಇದರಲ್ಲಿ ಒಂದಾಗಿದ್ದು, ಇದರ ನಂತರವೇ ಶಾಲಾ ಶಿಕ್ಷಣವನ್ನು ನೀಡಲಾಗುತ್ತದೆ. ಬೇಗವೇ ಪ್ರತಿ ಸಮಾರಂಭಕ್ಕೊಂದು ಮುನ್ನುಡಿ, ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ನಮ್ಮ ಬಾಳುವುದುವೆ ವಾಸ್ತವತೆಯ ಕೈಗನ್ನಡಿ, ಬರೆದು ಬಿಡೋಣ ಶುಭಾರಂಭದ ನಿರ್ವಿಘ್ನ ನುಡಿ. ಈಗ ಸ್ವಾಗತ ಗೀತೆ. ಈ ಸ್ವಾಗತ ಬನ್ನಿ ನಿಮಗೆಲ್ಲ ಸುಸ್ವಾಗತ, ಅತಿ ಭವ್ಯ ಶುಭ ಕಾರ್ಯ ಶುಭದ ಸವಿಯ ಸ್ವಾಗತ, ಶುಭದ ಸವಿಯ ಸ್ವಾಗತ. ಅಗ್ರವಾದ ಸಂಚಯನ ಶುಭ ನಮನ, ವಿಭುತವಾದ ಜನವೃಂದ ವಿವಿಧ ಸ್ವಾಗತ, ಶುಭದ ಸವಿಯ ಸ್ವಾಗತ. ಜೀವನದಿಯಲ್ಲಿ ಮಿಲನ ರಸಸ್ಫುರಣ, ಮಧುರಮೈತಿ ರಸಗಂಗಾ. ಈ ದಿನ ಶುಭ ದಿನ, ಶುಭದ ಸವಿಯ ಸ್ವಾಗತ, ಶುಭದ ಸವಿಯ ಸ್ವಾಗತ. ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಸ್ವಾಗತಿಸುವ ಸಮಯ. ಕೇವಲ ವಿದ್ಯೆಯಿಂದ ಕಲಿತಿದ್ದು ಅಲ್ಪಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ. ಇಂದಿನ ಈ ಅಕ್ಷರಾಭ್ಯಾಸದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪೋಷಕರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ನಮ್ಮ ಶಾಲೆಯ ಮುಖ್ಯ ಪಾಠಗಳಾದ ಡಾಕ್ಟರ್ ಚಂದ್ರೇಗೌಡ ಪಾಟೀಲ್ ಸರ್ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ನಮ್ಮ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರುವ ನಮ್ಮ ಮೂರು ಪುಟಾಣಿಗಳಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಎಲ್ಲ ಶಿಕ್ಷಕರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಧನ್ಯವಾದಗಳು. ಪ್ರತಿಯೊಬ್ಬ ಮಾನವರ ಬದುಕಿನಲ್ಲೂ ವಿದ್ಯಾಭ್ಯಾಸ ಎಂಬುದು ಹೆಚ್ಚು ಮುಖ್ಯ ಸಂಗತಿಯಾಗಿದೆ. ಶಿಕ್ಷಣವನ್ನು ಪಡೆಯುವುದು ಎಂದಿಗೂ ಪ್ರವೇಶಿಸಿದಂತೆ ದೇವಿ ಸರಸ್ವತಿಯನ್ನು ಪೂಜಿಸುವ ಮೂಲಕ ಅಕ್ಷರ ಅಭ್ಯಾಸದ ಕ್ರಿಯೆಯನ್ನು ಈಗ ನಾವು ಆರಂಭಿಸೋಣ. ಓಂ ನಮಃ ಸದೇವ್ಯಃ, ಓಂ ನಮಃ ಸದೇವ್ಯಃ, ಓಂ ನಮಃ ಸದೇವ್ಯಃ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣೇ, ಮಂಗಲಂ ಕುಲರಾಜೋ ದೇವಧರ್ಮೋಸ್ತು ಮಂಗಲಂ. ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ, ಪ್ರಧಾನಂ ಸರ್ವಧರ್ಮಾಣಾಂ ಜಯಂ ಜಯತೋ ಜನಶಾಸನಂ. ನಮೋ ಹರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಐರ್ಯಾಣಂ, ನಮೋ ವತ್ಸಾಯಾನಂ, ನಮೋ ಲೋಕೈಸ್ತವಸಾವನಂ. ಏಸೋ ಮಂತ್ರ ನಮೋ ಯಾರ ಸರ್ವ ಕಾಮ ಕನಾಸನಂ. ಮಂಗಲಾನಿ ಸರ್ವೇ ಸಿಂಹನಮಂ ಹವೈ ಮಂಗಲಂ. ಸದ್ದಾರಿ ಮಂಗಲಂ ಹರಿಹಂತ ಮಂಗಲಂ, ಸಿದ್ಧಾ ಮಂಗಲಂ ಸರ್ವಮಂಗಲಂ. ಕೇವಲ ತನ್ನೋ ತಮೋ ಮಂಗಲಂ. ಚತ್ತಾರಿ ರೋಗಮಾನಿ ನಂದಾ ರೋಗಮಾ ಸಿದ್ಧಾ ರೋಗಮಾ ಸಾರೋಗಮಾ. ಕೇವಲ ತನ್ನೋ ತಮೋ ರೋಗಮಾ ಸತ್ತಾ ಸರ್ವಮೋಜಾಮಿ. ಹರಿಹಂತೆ ಮೋಜಾಮಿ ಸಿದ್ಧೇ ಸರ್ವಮೋಜಾಮಿ. ನಾಮೋ ಸರ್ವಮೋಜಾಮಿ. ಕೇವಲ ತನ್ನೋ ತಮೋ ಸರ್ವಮೋಜಾಮಿ. ಕೇವಲ ತನ್ನೋ ತಮೋ ಸರ್ವಮೋಜಾಮಿ. ಹರಿಹಂತ ಭಗವಂತ ಇಂದ್ರ ವೈವಾಸ ಸಿದ್ಧೇಶ್ವರ. आचार्य शास्त्रों निकला पूजा उपाध्यायिका, हरि सिद्धांत सुपाणिका मुनिवर रत्नत्रया राजका. अंते देवर वैचित्रं दरिगं सोरंतो मंगलम. संगय दर्शन बोधन तमोमन हंतंत्रे पावन. भक्ति श्री नगराविनाश्री भक्ति पवार कर्मम. धर्मं सुख सुखाय श्री भगवान सेनाय साय. डॉक्टर चित्रचंद्री तोरं भगवान. नामयानि नामवासि गुणाकारा सदृशति. श्रीमन्नारायण ईश्वर प्रकृतियो
सर्वाक्षां हे विष्णु कृष्णवागवः सप्तोत्तरावश्मी एकादशदिनां शतपुषां भवन्तु मंगलम् योगजपावदरतो निर्मासेकोतो योदादादिस्तवेदमस्ति मनज्ञानां यक्कैवल्यप्रवेशमिमा समागसति कल्याणादितानि भवन्तु मंगलम् कैलासवसुवसनियुतुमिहि वेदस्यकालातुले जपाया वासुपदसंजन्मगे संवे सैलोरका श्रेषानामप्यदेवस्के विश्वरशान्तम् निर्वाणां देवस्नां भवन्तु मंगलम् मंगलम भगवान मंगलम भगवान दिना मंगलम भद्रवाचार्य मंगलम विश्वेश्वर मंगलम लोकेशुद्धम शरणंजन नत्वा वेदोयकम ओम नमो हृदय सुंदर सदय लोकन श्री राम कमलभ्यो नित्य महावैष्णवे सिंचनंगलोते स्वाहा श्रीकृष्ण ब्रह्मणे नमो नमः स्वस्ति स्वस्ति जीव जीवानंद स्वदकाण पुष्पांजन पुष्पेतम ओम ह्रीं निर्वाण सागर महासाधु श्री सर्वज्ञ सिंधु कुसुमानमयि सेवागुरुस्ता ज्ञानेश्वर परमेश्वर यशोधर श्री पदम अधिकांशांका चित्रस्वाहा वासुपूज्य विमलानंद धर्म शांति कुल धर्म के मुक्षोधर्म वर्तमान काल के सोतितंग स्वाहा प्रेता प्रेतम ओम इति श्री दशदिक्पाल स्वाहा प्रेता प्रेतम आदितागिर स्वाहा प्रेता प्रेतम दशनकर स्वाहा प्रेता प्रेतम चक्रशोणाम इति श्री सर्वकालमेतस्य हिमालयस्योतस्वीरीशूलम् शक्तिश्वर सर्वकमुसा परिवारस्य प्रेरस्तो तथास्तु सिद्धिरस्तो तथास्तु दोषरस्तो तथास्तु कुशलस्तो तथास्तु आरोग्यमस्तु कर्मसिद्धिरस्तो तथास्तु इष्टसमस्तु तथास्तु जनकामस्तु तथास्तु कल्याणमस्तु स्वाहा इति सज्जनम श्रीमलायनास्य ऐश्वर्याम सद्धर्म श्रीमलायनास्य की सदा सर्वेश्वासकुशलानि वसन्तमेनं श्रीवासुदेवसुरशिल्पबलानं उत्वाचितविलासवनन्द्यापुष्पशाकमेकतावनति अत्रावस्तमानि स्थापनं भूतनदेकरम् ॐ नमो हृदय गोपसुन्दरीनाथं विद्यावसक ओम ह्रीं विद्यावस्त्र शापादेव देवतां ग्रहणाय स्वाहा ओम नमो हृदय भूतसुन्दरीनाथं विद्यावर्धक सुता शापादेव महसंजना भलेवनं करोति स्वाहा ओम नमो हृदय वीरागरम धर्म श्री बलायरा ऐश्वर्या ओम नमो हृदय भगवते विराजमान विद्यावस्त्र शारदा देवी अक्षतम निर्कामते स्वाहा ओम नमो हृदय भगवते विराजमान विद्यावस्त्र शारदा देवी उसको धारण करो मुदे स्वाहा ओम नमो हृदय भगवते विराजमान विद्यावर्धकम सुता शारदा महादेवी निर्कामते स्वाहा ओम नमो हृदय भगवते विराजमान विद्यावस्त्र शारदा देवी देवाविष्ट प्रकृति महा केवल ज्ञान ओम नमो हृदय भगवते विराजमान विद्यावर्धकम सुता शारदा देवी वैद्य महाविष्ट प्रकाय केवल ज्ञान प्रकाश महादीपम निर्पामते स्वाहा ओम नमो हृदय भगवते विराजमान विद्यावर्धकम सुता शारदा देवी दिव्य महाष्टकर्मदादि महादीपम निर्पामते स्वाहा ओम नमो हृदय भगवते विराजमान विद्यावर्धकम सुता शारदा देवी अविष्ट प्रकाय महामोक्ष प्रदाताय Alam निर्वापते स्वाहा चंचोहितो प्रतिभाकते अद्भुत देव कल्याण
चरणों में शीश नमन। ओम नमो रते भूत सिद्ध त्रैलोक्य विज्ञान संगमनभ्यो अविष्ट प्राप्ति महावीर सिंचनं करो ओम स्वाहा श्लोकागा भगवान मुखाचार्य यज्ञो सर्वस्वाम जन पुष्पेतः ओम नमो रते भूत सिद्ध त्रैलोक्य विज्ञान संगमनभ्यो दिव्य महानित्य महानित्य सिंचनं करो ओम स्वाहा ओम नमो रते ओम नमो रते भूत सिद्ध त्रैलोक्य मध्य श्रीकार लेखनं करो ओम स्वाहा भक्त से आरती उतारे अन्नमय चौबट दिन भक्त से आरती उतारे पहले नमन में तेरा सगिरी में पहले नमन में तेरा सगिरी में आदिनाथ भगवान भक्त से आरती उतारे पूजा नमन में सन्निध गिरी में विष्णुनाथ भगवान भक्त से आरती उतारे पूजा नमन में चंपापुरी में पूज भगवान भक्त से आरती उतारे सुगंध मन में गिरनागरी में सरस्वती विद्या तेरा भक्त से आरती उतारे जगती मां तेरा भक्त से आरती उतारे त्रैलोक्य मंगल सुखालय कामदोहा मालार्पणं प्रतिदिनं धर्तारयामि इति श्री विराजने नीलाजलधरं करोमि स्वाहा ಮೊದಲನೇದಾಗಿ ಸರ್ವವಿಜ್ಞ ವಿದ್ಯಾರ್ಥಿ ಆಗ್ತದೆ ಮೊದಲ ಅವರು ಮೈದಾನಿಗೆಲ್ಲ ಕಾಂಪ ಮಾಡೋದಾದ್ರೆ ಈಶ್ವರ ಕರೆಕ್ಟಿಲಿ ಓಂ ಅಂತ ಬರಬೇಕು ಎಲ್ಲರೂ ನಮ್ಮ ಮಂತ್ರ ಹೇಳಿದ್ರೆ 3 ಸಲ ಎಲ್ಲರೂ 3 ಸಲ ಓಂ ಅಂತ ಬರಬೇಕು ನೀವು ಹೇಳಿದ್ರೆ ओंकाराय नमो नमः दूसरे हेलो पूछिगिरी किव्याग बल्ले सीडी पर रोको में अरे दोनों तरीके से अच्छा नाम के साथ रोशन में अरे हचकोना लिखना मारे आ नंबर बोलो और धरना आया नंबर ऐसा लिख दो सर्वमंगल मांगल्ये सर्वकल्याणकारकं ओम अक्षराभ्यासो करेसने इನ್ನ ಬರಲಿ ಹೋದ ಆದ ನಂತರ ರೀ 4 ಸರ್ಪೈ ಮಂತ್ರ ಅನ್ನಬೇಕು ಮಾತಾದನಿ ನಮ ಸ್ವಹ ಸರಸ್ವತಿ ಮಾತಾದನಿ ನಮ ಸ್ವಹ ಸರಸ್ವತಿ ಮಾತಾದನಿ ನಮ ಸ್ವಹ ओम नमो हरे बोल श्री विहारकाले जगदीश्वराणां बाबा
स्थापनं करेसहि इति श्री सद्धर्म श्री बलायरारोग्य ऐश्वर्यावरदृष्टः ನೀವೆಲ್ಲರೂ मम ಅನ್ಬೇಕು ओम नमो रते भूतसिद्धे दक्षिणा शेषदोष्कंशाय देवी नमोरते नमः नमः शांति शांति सर्व कीर्ति श्री किशोर नामदस्य तस्य गुरुस परिवारस्य मम सर्व शांति कुरुमस्तः ओम श्री नगर नंदत्रयो विनोदम विराजमान विद्या अमृत सुतम सागरे देवे माता की जय ಇದನ್ನು ನಾಲ್ಕರೆ ಇದರ ಮಂತ್ರ ಹಚ್ತಾರೆ ಒಂಬತ್ತರಕ್ಕೆ ಹೋಮ ಎಲ್ಲರೂ ಕೂರಿಸ್ಕೊಳ್ಳಿ ಮೇನ್ ಆರಂಭ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಉಪಾಧ್ಯಾಯರಿಗೆ ಧನ್ಯವಾದಗಳು. ಈಗ ಮತದಾನವನ್ನು ಅಭಿಭಾಗಗಳಿಂದ ನಡೆಸಿಕೊಡುವುದನ್ನು ಕೇಳಿಕೊಳ್ಳುತ್ತೇನೆ. ಇಂಥವೊಂದು ಪ್ರಾಕ್ಟೀಸ್ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಬೇರೆ ಬೇರೆ ನಾಮಗಳನ್ನ ಪ್ರಾಕ್ಟೀಸ್ ಮಾಡೋದು ಅವರು ಹೋಗ್ತಾ ಇದ್ದಾರೆ. ಅಂದರೆ ನಾವು ಈಗ ಅಕ್ಷರಾಭ್ಯಾಸ ಅನ್ನೋ ಒಂದು ಪದ್ಧತಿ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ ತುಂಬಾ ಹಳೆಯದಾಗಿದೆ. ಒಂದು ಪ್ರತಿಜ್ಞೆ ಏನಂದ್ರೆ ಮಹಾಭಾರತದಲ್ಲಿ ಇಷ್ಟ ಆದಮೇಲೆ ಮಹರ್ಷಿ ವ್ಯಾಸರು ನಮ್ಮ ಶಿಷ್ಯರಾದಂತಹ ಶುಕ್ರ ಅವರ ಜೊತೆಗೆ ಒಂದು ಜಾಗವನ್ನು ಕೊಡ್ತಾ ಇದ್ರು. ಪೂರ್ತಿ ಶಾಂತವಾದ ಒಂದು ಜಾಗವನ್ನು ಹುಡುಕೊಂಡು ತಣ್ಣಗಾಗಿದೆ ಅನ್ನೋ ಒಂದು ಜಾಗ ಸಿಕ್ಕಾಗ ಸೊ ಅಲ್ಲಿ ನದಿ ದಡದಲ್ಲಿ ಅವರು ಪ್ರಶಾಂತವಾದ ಜಾಗವನ್ನು ಅಲ್ಲಿ ಮೊದಲ ಬಾರಿಗೆ ಶುಕ್ರನಿಗೆ ಅವರು ವಿದ್ಯಾಭ್ಯಾಸನ ಕಲಿಸಲಿಕ್ಕೆ ಶುರು ಮಾಡಿದ್ರು ಅನ್ನೋ ಪ್ರತೀತಿಯಿಂದ ಆ ಒಂದು ಗಳಿಗೆಯಿಂದ ಈ ಅಕ್ಷರಾಭ್ಯಾಸ ಅನ್ನೋದು ಶುರುವಾಯಿತು ಅಂತ ಒಂದು ನಂಬಿಕೆ ಹಿಂದೂ ಧರ್ಮದಲ್ಲಿ ಒಂದು ನಂಬಿಕೆ. ಈಗ ನಾವು ಅಕ್ಷರಾಭ್ಯಾಸ ಅಂತ ತಂದೆ ತಾಯಿಗಳಾಗಿ ಮಗುವಿನ ಮೊದಲನೇ ಅಕ್ಷರ ಸಹಜವಾಗಿ ಒಂದು ನಮ್ಮ ಕಡೆ ಮಾತಿರ್ತದೆ ಮನೆಯ ಮೊದಲ ಪಾಠಶಾಲೆ ತಾಯಿ ಮೊದಲು ಅಂತೇಳಿ ಈ ಶಾಲೆ ಬರೋಕ್ಕಿಂತ ಮುಂಚೆ ಮಗುವನ್ನು 1.5 ವರ್ಷ 2 ವರ್ಷ ವಯಸ್ಸಿಗೆ ಬಂದಾಗ ಸರಳವಾಗಿ ಒಂದಷ್ಟು ವಾಕ್ಯಗಳನ್ನು ಮಕ್ಕಳಿಗೆ ಹೇಳ್ತಾ ಇರ್ತೀರ, ಒಂದಷ್ಟು ಶಬ್ದಗಳ ಪ್ರೊನೌನ್ಸಿಯೇಷನ್ ಕಲಿಸ್ತಾ ಇರ್ತೀರ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಅಕ್ಷರಾಭ್ಯಾಸ ಒಂದು ನಾವೇನಂತೀವಿ ಅಕ್ಷರಾಭ್ಯಾಸ ಸಂಸ್ಕಾರ ಅಂತೀವಿ. ಈ ಶಾಲೆಯಲ್ಲಿ ನಾವು ಈ ವರ್ಷ ನಮ್ಮ ಶಾಲೆಗೆ ನಾವು ಯೋಚನೆ ಮಾಡಿದ್ವಿ. ಆ ನಿಟ್ಟಿನಲ್ಲಿ ನಮ್ಮನ್ನ ರಿಕ್ವೆಸ್ಟ್ ಮಾಡ್ತಿದ್ವಿ, ಈ ದಿನ ಈ ದೈವಕ್ಕೆ ನಾವು ಒಂದು ಒಳ್ಳೆಯ ಗಳಿಗೆ ಇದ್ದಾರೆ. ಇವತ್ತಿನ ಪಂಚಾಂಗದ ಪ್ರಕಾರ 9 ಬೆಳಿಗ್ಗೆ 9:45ರಿಂದ 10:30ವರೆಗೆ ಒಳ್ಳೆ ಮುಹೂರ್ತ ಇದೆ. ಆ ಮುಹೂರ್ತದಲ್ಲಿ ಮಾಡ್ತದೆ ಮಕ್ಕಳ ಒಂದು ಅಕಾಡೆಮಿಕ್ಸ್ ಏನಿರ್ತದೆ ಶೈಕ್ಷಣಿಕ ವೃತ್ತಿ ಚೆನ್ನಾಗಿರ್ತದೆ ಒಂದು ನಂಬಿಕೆ. ನಾಳೆ ಮುಂಚೆ ಮಾಡ್ತಾ ಇದ್ದೆ, ನಾನು ಹಿರಿಯರಿಗೆ ಸರ್ವಿಸ್ ಕೊಡ್ತೀನಿ ಎಲ್ಲ ಮಾಡಿದ್ದು ಅದನ್ನೇ ನಾವು ಈ ಮಕ್ಕಳಿಗೂ ಅನುಕೂಲ ಆಗಲಿ ಅಂತ ನೋಡಿ. ನಾವು ಒಂದು ಪೆನ್ ಇರ್ಬೋದು, ಒಂದು ಪೇಪರ್ ಇರ್ಬೋದು, ಆ ಪೆನ್ನಲ್ಲಿ ಇರುವಂತಹ ಒಂದು ಇಂಕ್ ಅಂತಿಲ್ಲ, ಅದಕ್ಕೆ ಪ್ರತಿಯೊಂದು ಒಂದೊಂದು ಹಿಂದೂ ದೈವದಲ್ಲಿ ಒಂದು ದೈವ ಇದೆ, ಒಂದು ನಂಬಿಕೆಗಳಲ್ಲಿ ಒಂದು ದೈವ ಇದೆ, ಪ್ರೀತಿ ಅಂತ ಇದೆ. ಆಮೇಲೆ ಹೀಗೆ ಬೇರೆ ಬೇರೆ ಒಂದು ದೈವಗಳನ್ನ ನಾವು ಸಂಕಲ್ಪ ಮಾಡ್ತೀವಿ. ಈ ದೈವ ಈ ಒಂದು ಕಾರಣಕ್ಕೋಸ್ಕರ ಇದೆ, ಆ ಮಗುನ ನಾವು ಅಕ್ಷರಾಭ್ಯಾಸ ಶುರು ಮಾಡಿಸ್ಬೇಕಾಗ್ತದೆ. ಈ ಎಲ್ಲ ದೈವಗಳನ್ನ ನೆನೆದುಕೊಂಡು ಅವರಿಗೆ ನಮ್ಮ
ಕೃತಜ್ಞತೆಗಳನ್ನೆಲ್ಲ ಸಲ್ಲಿಸಿ ನಾವು ಶುರು ಮಾಡ್ಕೋಬೇಕು ಒಂದು ಪದ್ಧತಿ. ಅದೇ ರೀತಿ ಯಾವ ಒಂದು ಮಗು ಅಕ್ಷರಾಭ್ಯಾಸ ಶುರು ಮಾಡ್ತದೆ, ಮೊದಲನೇ ಅಕ್ಷರ ಬರೀತದೆ, ಸೊ ಅಲ್ಲಿ ಒಂದು ಏನು ಶುರು ಆಗ್ತದೆ, ಮಕ್ಕಳಲ್ಲಿ ಒಂದು ಉತ್ಸಾಹ ಇರಬೇಕು, ಆ ಒಂದು ನಂಬಿಕೆ ಇರಬೇಕು, ನಾನು ಮಾಡದೆ ಆಸೆ ಇರಬೇಕು. ಅದರ ಕಾರಣವಾಗಿ ಮಕ್ಕಳು ಆ ಒಂದು ನಾಲೆಜ್ ಅನ್ನ ಪಡ್ಕೋಬೇಕಾಗ್ತದೆ, ಅದ್ರ ಆಕ್ಷನ್ ಬರಬೇಕಾಗ್ತದೆ. ಬಿಲೀವ್ ಆರ್ ನಾಲೆಜ್ ಅಂತೀವಿ, ಎನರ್ಜಿ ಆಫ್ ಪರ್ಫಾರ್ಮಿಂಗ್ ಅಂತೀವಿ. ಅಂದ್ರೆ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೇಳ್ಕೊಳ್ತೇವೆ. ಸೊ ನಾವು ವಿಶೇಷವಾಗಿ ಭಾರತದಲ್ಲಿ ಇರಬೇಕಾದರೂ ಈ ಒಂದು ಸಿದ್ಧಾಂತಗಳನ್ನು ನಂಬ್ಕೊಂಡು ಹೋಗ್ತೀವಿ. ಈಗ ನಮ್ಮ ಭಾಗದ ಜನ ಕರ್ನಾಟಕದ ಯಾವುದೇ ಮೂಲೆಯಿಂದ ಅಕ್ಷರಾಭ್ಯಾಸ ಮಾಡಿಸ್ಬೇಕಂತಂದ್ರೆ ಶೃಂಗೇರಿ ಶಾಲಾ ಬಿಟ್ಟು ಹೋಗ್ತಾರೆ, ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಭಾರತದಲ್ಲಿ ಬೇರೆ ಬೇರೆ ಸಾಕಷ್ಟು ಜಾಗಗಳಿವೆ, ಕಾಶಿ ಹೋಗಿದ್ದಾರೆ, ಅಕ್ಷರಾಭ್ಯಾಸ ಮಾಡಿಸೋರಿದ್ದಾರೆ. ಅಂತ ಒಂದು ಎನ್ವೈರನ್ಮೆಂಟ್ ಅನ್ನ ಇಲ್ಲಿ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಸಿದ್ಧಪಡಿಸಲು ಉದ್ದೇಶಿಸಿ ಈ ಕಾರ್ಯಕ್ರಮವನ್ನ ಇದನ್ನ ಆಯೋಜನೆ ಮಾಡಿದ್ವಿ. ಸೊ ಅದಕ್ಕೆ ಸಹಯೋಗದಲ್ಲಿ ಗುರುಗಳು ಮತ್ತು ಅವ್ರ ಕಡೆಯಿಂದ ಏನು ಸಾಧ್ಯ ಆಗ್ತದೋ ಅದನ್ನೆಲ್ಲ ಅಂದ್ರೆ ಒಂದು ರೂಢಿಗಳು ವಿಶ್ವಾಸಗಳು ಅದೆಲ್ಲ ಮಾಡಿ ಅನುಕೂಲ ಮಾಡಿಕೊಟ್ಟು ನೀವೆಲ್ಲರೂ ಸಹಯೋಗದಿಂದ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಯುವಂತ ನಾವು ಭಾವಿಸ್ತೀವಿ. ಮುಂದಿನ ದಿನಗಳಲ್ಲೂ ನೀವು ಇದೇ ರೀತಿಯಾದಂತಹ ಒಂದು ಕೋಆಪರೇಷನ್ ಸಪೋರ್ಟ್ ಅನ್ನು ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀವಿ. ಈ ಅಕ್ಷರ ಅಭ್ಯಾಸವನ್ನು ಮಾತನಾಡಿದ ನಮ್ಮ ಮುಖ್ಯ ಕೊಡುಗೆಗೆ ಈಗ ಅಮಿತ ಅಭ್ಯಾಸಗಳಿಗೆ ಕೇಳಿಕೊಳ್ಳುತ್ತೇನೆ. ಶುಭ ಮುಂಜಾನೆ. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಇಂದಿನ ಅಕ್ಷರ ಅಭ್ಯಾಸದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪೋಷಕರಿಗೂ ಧನ್ಯವಾದಗಳು. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಡಾಕ್ಟರ್ ಚಂದ್ರಕಲಾ ಪಾಟೀಲ್ ಅವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರಗಳಾಗಿರುವ ನಮ್ಮ ಒಂದು ಪ್ರಾಣಿಗಳಿಗೂ ಕೂಡ ಧನ್ಯವಾದಗಳು. Anak-anak po first week, ako eso, alam. Pagin kurban. Kami.